ರಾಜ್ಯ ಸರ್ಕಾರದ ಮಡಿಲಲ್ಲಿ ಜಾತಿ ಗಣತಿ ಜ್ವಾಲೆ. ಈಗ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಜಾತಿ ಸಂಕೋಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ರಾಜ್ಯಪಾಲರು. ಗೆಹ್ಲೋಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನು ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪತ್ರವೊಂದನ್ನು ಬರೆದಿದ್ದಾರೆ. ಹೊಸ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆ ಕೂಡ ಆಗುತ್ತೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಮರುಪರಿಶೀಲಿಸುವಂತೆ ಸಿಎಂಗೆ ರಾಜ್ಯಪಾಲ ಗೆಹ್ಲೋಟ್ ಪತ್ರವನ್ನ ಬರೆದಿರೋದು. ಮರುಪರಿಶೀಲನೆ ಮಾಡೋದಕ್ಕೆ ಸಚಿವರು ಹೇಳಿದ್ರೆ ಸಿಎಂ ಹೇಳಿದ್ರು ಅದನ್ನ ರೈಟಿಂಗ್ ಅಲ್ಲಿ ಬರ್ಕೊಡಿ, ಅದನ್ನ ರಾಹುಲ್ ಗಾಂಧಿ ಕೊಡ್ತೀನಿ ಅಂತ ಅಂದ್ರು. ಈಗ ರಾಜ್ಯಪಾಲರೇ ಹೇಳ್ತಾ ಇದ್ದಾರೆ ಮರುಪರಿಶೀಲನೆಯನ್ನ ಮಾಡೋದು ಒಳ್ಳೆಯದು, ಪರಿಶೀಲನೆಯನ್ನ ಮಾಡಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನ ಮಾಡಿ ಅಂತ ಪತ್ರವನ್ನ ಬರೆದಿರೋದು ನೋಡಿ. ಅಲ್ಲಿ ಗೆಹ್ಲೋಟ್ ಬರೆದಿರುವಂಥ ಪತ್ರವನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಆರಂಭ ಆಗ್ತಾ ಇದೆ. ಆದರೆ ಅದಕ್ಕೂ ಮುನ್ನ ಇರುವಂತಹ ಗೊಂದಲಗಳು, ಈ ಉಪಜಾತಿಗಳನ್ನು ಸೇರಿಸಿರೋದು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಪತ್ರವೊಂದನ್ನು ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಮಡಿಲಲ್ಲಿ ಜಾತಿ ಗಣತಿ ಜ್ವಾಲೆ. ಈಗ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಜಾತಿ ಸಂಕೋಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ರಾಜ್ಯಪಾಲರು. ಗೆಹ್ಲೋಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನು ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪತ್ರವೊಂದನ್ನು ಬರೆದಿದ್ದಾರೆ. ಹೊಸ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆ ಕೂಡ ಆಗುತ್ತೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಮರುಪರಿಶೀಲಿಸುವಂತೆ ಸಿಎಂಗೆ ರಾಜ್ಯಪಾಲ ಗೆಹ್ಲೋಟ್ ಪತ್ರವನ್ನ ಬರೆದಿರೋದು. ಮರುಪರಿಶೀಲನೆ ಮಾಡೋದಕ್ಕೆ ಸಚಿವರು ಹೇಳಿದ್ರೆ ಸಿಎಂ ಹೇಳಿದ್ರು ಅದನ್ನ ರೈಟಿಂಗ್ ಅಲ್ಲಿ ಬರ್ಕೊಡಿ, ಅದನ್ನ ರಾಹುಲ್ ಗಾಂಧಿ ಕೊಡ್ತೀನಿ ಅಂತ ಅಂದ್ರು. ಈಗ ರಾಜ್ಯಪಾಲರೇ ಹೇಳ್ತಾ ಇದ್ದಾರೆ ಮರುಪರಿಶೀಲನೆಯನ್ನ ಮಾಡೋದು ಒಳ್ಳೆಯದು, ಪರಿಶೀಲನೆಯನ್ನ ಮಾಡಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನ ಮಾಡಿ ಅಂತ ಪತ್ರವನ್ನ ಬರೆದಿರೋದು ನೋಡಿ. ಅಲ್ಲಿ ಗೆಹ್ಲೋಟ್ ಬರೆದಿರುವಂಥ ಪತ್ರವನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಆರಂಭ ಆಗ್ತಾ ಇದೆ. ಆದರೆ ಅದಕ್ಕೂ ಮುನ್ನ ಇರುವಂತಹ ಗೊಂದಲಗಳು, ಈ ಉಪಜಾತಿಗಳನ್ನು ಸೇರಿಸಿರೋದು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಪತ್ರವೊಂದನ್ನು ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಮಡಿಲಲ್ಲಿ ಜಾತಿ ಗಣತಿ ಜ್ವಾಲೆ. ಈಗ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಜಾತಿ ಸಂಕೋಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ರಾಜ್ಯಪಾಲರು. ಗೆಹ್ಲೋಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನು ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪತ್ರವೊಂದನ್ನು ಬರೆದಿದ್ದಾರೆ. ಹೊಸ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆ ಕೂಡ ಆಗುತ್ತೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಮರುಪರಿಶೀಲಿಸುವಂತೆ ಸಿಎಂಗೆ ರಾಜ್ಯಪಾಲ ಗೆಹ್ಲೋಟ್ ಪತ್ರವನ್ನ ಬರೆದಿರೋದು. ಮರುಪರಿಶೀಲನೆ ಮಾಡೋದಕ್ಕೆ ಸಚಿವರು ಹೇಳಿದ್ರೆ ಸಿಎಂ ಹೇಳಿದ್ರು ಅದನ್ನ ರೈಟಿಂಗ್ ಅಲ್ಲಿ ಬರ್ಕೊಡಿ, ಅದನ್ನ ರಾಹುಲ್ ಗಾಂಧಿ ಕೊಡ್ತೀನಿ ಅಂತ ಅಂದ್ರು. ಈಗ ರಾಜ್ಯಪಾಲರೇ ಹೇಳ್ತಾ ಇದ್ದಾರೆ ಮರುಪರಿಶೀಲನೆಯನ್ನ ಮಾಡೋದು ಒಳ್ಳೆಯದು, ಪರಿಶೀಲನೆಯನ್ನ ಮಾಡಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನ ಮಾಡಿ ಅಂತ ಪತ್ರವನ್ನ ಬರೆದಿರೋದು ನೋಡಿ. ಅಲ್ಲಿ ಗೆಹ್ಲೋಟ್ ಬರೆದಿರುವಂಥ ಪತ್ರವನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಆರಂಭ ಆಗ್ತಾ ಇದೆ. ಆದರೆ ಅದಕ್ಕೂ ಮುನ್ನ ಇರುವಂತಹ ಗೊಂದಲಗಳು, ಈ ಉಪಜಾತಿಗಳನ್ನು ಸೇರಿಸಿರೋದು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಪತ್ರವೊಂದನ್ನು ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಮಡಿಲಲ್ಲಿ ಜಾತಿ ಗಣತಿ ಜ್ವಾಲೆ. ಈಗ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಜಾತಿ ಸಂಕೋಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ರಾಜ್ಯಪಾಲರು. ಗೆಹ್ಲೋಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನು ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪತ್ರವೊಂದನ್ನು ಬರೆದಿದ್ದಾರೆ. ಹೊಸ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಸಾಮಾಜಿಕ ಧಕ್ಕೆ, ದೀರ್ಘಾವಧಿಯ ಸಮಸ್ಯೆ ಕೂಡ ಆಗುತ್ತೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಮರುಪರಿಶೀಲಿಸುವಂತೆ ಸಿಎಂಗೆ ರಾಜ್ಯಪಾಲ ಗೆಹ್ಲೋಟ್ ಪತ್ರವನ್ನ ಬರೆದಿರೋದು.
ಮರುಪರಿಶೀಲನೆ ಮಾಡೋದಕ್ಕೆ ಸಚಿವರು ಹೇಳಿದ್ರೆ ಸಿಎಂ ಹೇಳಿದ್ರು ಅದನ್ನು ರೈಟಿಂಗಲ್ಲಿ ಬರ್ಕೊಡಿ, ಅದನ್ನು ರಾಹುಲ್ ಗಾಂಧಿ ಕೊಡ್ತೀನಿ ಅಂತ ಅಂದರು. ಈಗ ರಾಜ್ಯಪಾಲರೇ ಹೇಳ್ತಾ ಇದ್ದಾರೆ ಮರುಪರಿಶೀಲನೆಯನ್ನು ಮಾಡೋದು ಒಳ್ಳೆಯದು, ಪರಿಶೀಲನೆಯನ್ನು ಮಾಡಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಿ ಅಂತ ಪತ್ರವನ್ನು ಬರೆದಿರೋದು ನೋಡಿ. ಅಲ್ಲಿ ಗೆಹ್ಲೋಟ್ ಬರೆದಿರುವಂಥ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಆರಂಭ ಆಗ್ತಾ ಇದೆ, ಆದರೆ ಅದಕ್ಕೂ ಮುನ್ನ ಇರುವಂಥ ಗೊಂದಲಗಳು, ಈ ಉಪಜಾತಿಗಳನ್ನು ಸೇರಿಸಿರೋದು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಪತ್ರವೊಂದನ್ನು ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಮಡಿಲಲ್ಲಿ ಜಾತಿ ಗಣತಿ ಜ್ವಾಲೆ. ಈಗ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಜಾತಿ ಸಂಕೋಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ರಾಜ್ಯಪಾಲರು. ಗೆಹ್ಲೋಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನು ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪತ್ರವೊಂದನ್ನು ಬರೆದಿದ್ದಾರೆ. ಹೊಸ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆಯಿಂದ ಸಮಸ್ಯೆ ಆಗ್ತಾ ಇದೆ, ಸಾಮಾಜಿಕ ಧಕ್ಕೆ ದೀರ್ಘಾವಧಿಯ ಸಮಸ್ಯೆ ಕೂಡ ಆಗುತ್ತೆ, ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಮರುಪರಿಶೀಲಿಸುವಂತೆ ಸಿಎಂಗೆ ರಾಜ್ಯಪಾಲ ಗೆಹ್ಲೋಟ್ ಪತ್ರವನ್ನು ಬರೆದಿರೋದು. ಮರುಪರಿಶೀಲನೆ ಮಾಡೋದಕ್ಕೆ ಸಚಿವರು ಹೇಳಿದ್ರೆ ಸಿಎಂ ಹೇಳಿದ್ರು ಅದನ್ನು ರೈಟಿಂಗಲ್ಲಿ ಬರ್ಕೊಡಿ, ಅದನ್ನು ರಾಹುಲ್ ಗಾಂಧಿ ಕೊಡ್ತೀನಿ ಅಂತ ಅಂದರು. ಈಗ ರಾಜ್ಯಪಾಲರೇ ಹೇಳ್ತಾ ಇದ್ದಾರೆ ಮರುಪರಿಶೀಲನೆಯನ್ನು ಮಾಡೋದು ಒಳ್ಳೆಯದು, ಪರಿಶೀಲನೆಯನ್ನು ಮಾಡಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಿ ಅಂತ ಪತ್ರವನ್ನು ಬರೆದಿರೋದು ನೋಡಿ. ಅಲ್ಲಿ ಗೆಹ್ಲೋಟ್ ಬರೆದಿರುವಂಥ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಆರಂಭ ಆಗ್ತಾ ಇದೆ, ಆದರೆ ಅದಕ್ಕೂ ಮುನ್ನ ಇರುವಂಥ ಗೊಂದಲಗಳು, ಈ ಉಪಜಾತಿಗಳನ್ನು ಸೇರಿಸಿರೋದು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಪತ್ರವೊಂದನ್ನು ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಮಡಿಲಲ್ಲಿ ಜಾತಿ ಗಣತಿ ಜ್ವಾಲೆ. ಈಗ ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಜಾತಿ ಸಂಕೋಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ರಾಜ್ಯಪಾಲರು. ಗೆಹ್ಲೋಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನು ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪತ್ರವೊಂದನ್ನು ಬರೆದಿದ್ದಾರೆ. ಹೊಸ ಕ್ರಿಶ್ಚಿಯನ್ ಜಾತಿ ಸೇರ್ಪಡೆಯಿಂದ ಸಮಸ್ಯೆ ಆಗ್ತಾ ಇದೆ, ಸಾಮಾಜಿಕ ಧಕ್ಕೆ ದೀರ್ಘಾವಧಿಯ ಸಮಸ್ಯೆ ಕೂಡ ಆಗುತ್ತೆ, ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಮರುಪರಿಶೀಲಿಸುವಂತೆ ಸಿಎಂಗೆ ರಾಜ್ಯಪಾಲ ಗೆಹ್ಲೋಟ್ ಪತ್ರವನ್ನು ಬರೆದಿರೋದು. ಮರುಪರಿಶೀಲನೆ ಮಾಡೋದಕ್ಕೆ ಸಚಿವರು ಹೇಳಿದ್ರೆ ಸಿಎಂ ಹೇಳಿದ್ರು ಅದನ್ನು ರೈಟಿಂಗಲ್ಲಿ ಬರ್ಕೊಡಿ, ಅದನ್ನು ರಾಹುಲ್ ಗಾಂಧಿ ಕೊಡ್ತೀನಿ ಅಂತ ಅಂದರು. ಈಗ ರಾಜ್ಯಪಾಲರೇ ಹೇಳ್ತಾ ಇದ್ದಾರೆ ಮರುಪರಿಶೀಲನೆಯನ್ನು ಮಾಡೋದು ಒಳ್ಳೆಯದು, ಪರಿಶೀಲನೆಯನ್ನು ಮಾಡಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಿ ಅಂತ ಪತ್ರವನ್ನು ಬರೆದಿರೋದು ನೋಡಿ. ಅಲ್ಲಿ ಗೆಹ್ಲೋಟ್ ಬರೆದಿರುವಂಥ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ನಾಳೆಯಿಂದ ಆರಂಭ ಆಗ್ತಾ ಇದೆ, ಆದರೆ ಅದಕ್ಕೂ ಮುನ್ನ ಇರುವಂಥ ಗೊಂದಲಗಳು, ಈ ಉಪಜಾತಿಗಳನ್ನು ಸೇರಿಸಿರೋದು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ಪುನರ್ ಪರಿಶೀಲಿಸಿ ಅಂತ ರಾಜ್ಯಪಾಲ ಗೆಹ್ಲೋಟ್ ಪತ್ರವೊಂದನ್ನು ಬರೆದಿದ್ದಾರೆ.